ಇರುವಂತಹ ಪ್ರಿಪ್ರೇಟರಿ 1 ಅಲ್ಲಿ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ, ಪ್ರಿಪ್ರೇಟರಿ 2 ಅಲ್ಲಿ ನಾನು ಇನ್ನೂ ಒಳ್ಳೆ ಮಾರ್ಕ್ಸ್ ತರಬೇಕು ಅನ್ಕೊಂತಿದ್ರೆ ನೀವು ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡ್ಲೇಬೇಕು ಮಕ್ಕಳ. ಯಾಕಂದ್ರೆ ನೀವು ಕೇಳಿರುವಂತಹ ಒಂದಷ್ಟು ಸೀಕ್ರೆಟ್ ಟಿಪ್ಸ್ ನಾನು ತಂದಿದ್ದೀನಿ ಅಂಡ್ ನಾನು ಭರವಸೆ ಕೊಡ್ತೀನಿ ನಿಮ್ಗೆ ಈ ಟಿಪ್ಸ್ 100% ವರ್ಕ್ ಆಗುತ್ತೆ ಅಂತ. ಸೊ ಕೊನೆವರೆಗೂ ಈ ವಿಡಿಯೋನ ವಾಚ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಹಲೋ ಮಕ್ಕಳೇ, ಇವತ್ತಿನ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಫೋಕಸ್ ಮಾಡಕ್ಕೆ ಹೋಗ್ತಿದ್ದೀವಿ ಅಂದರೆ, ಈಗ ತಾನೇ ನಿಮ್ಮ ಪ್ರಿಪ್ರೇಟರಿ 1 ಎಕ್ಸಾಮ್ ಮುಗ್ದಿದೆ, ಅದರಲ್ಲೂ ಸೈನ್ಸ್ ಎಕ್ಸಾಮ್ ಪ್ರಿಪ್ರೇಟರಿ 1 ಅಲ್ಲಿ ಮುಗಿಸಿದ್ದೀರಾ. ಸೊ ನೀವು ಪ್ರಿಪ್ರೇಟರಿ 2 ಅಲ್ಲಿ 31 ಜಾನ್ವರಿ ಏನು ನಿಮ್ಮ ಪ್ರಿಪ್ರೇಟರಿ 2ನ ಸೈನ್ಸ್ ಎಕ್ಸಾಮ್ ನಡೀತಿದೆ ಅಲ್ವಾ, ಅದರಲ್ಲಿ ಪ್ರಿಪ್ರೇಟರಿ 1ಗಿನ್ನ ಚೆನ್ನಾಗಿ ನೀವು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ಈ ವಿಡಿಯೋನ ನೀವು ನೋಡಬೇಕು ಆಯಿತಾ. ಏನಕ್ಕೆ ವಿಡಿಯೋನ ನೋಡಬೇಕು, ಏನಕ್ಕೆ ನಮ್ಮನ್ನು ಟ್ರಸ್ಟ್ ಮಾಡಬೇಕು ಅಂತ ನಾನು ಶುರುವಿನ 1-2 ಸ್ಲೈಡ್ನಲ್ಲೇ ನಿಮಗೆ ಹೇಳ್ಕೊಡ್ತೀನಿ. ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನೀವೇನು ಮಾಡಬೇಕು, ಫಸ್ಟ್ ಹೋಗಿ ವಿಡಿಯೋನ ಲೈಕ್ ಮಾಡಬೇಕು. ನನಗೆ ಇನ್ನೊಂದೇನು ಕೆಲಸ ಮಾಡ್ತೀರಾ ನೀವು ಅಂದರೆ, ಪ್ರಿಪ್ರೇಟರಿ 1 ಅಲ್ಲಿ ನಿಮ್ಮೆಲ್ಲರಿಗೂ ಎಷ್ಟು ಮಾರ್ಕ್ಸ್ ಬಂತು ಅಂತ ಫಸ್ಟ್ ಹೋಗಿ ಕೆಳಗೆ ಕಾಮೆಂಟ್ ಮಾಡ್ತೀರಾ ಆಯಿತಾ. ನಾನು ಪ್ರಿಪ್ರೇಟರಿ 1 ಎಕ್ಸಾಮಿನ ಹಿಂದಿನ ದಿನ ಒಂದು ಲಾಸ್ಟ್ ಮಿನಿಟ್ ಟಿಪ್ಸ್ ಅನ್ನೋ ಒಂದು ವಿಡಿಯೋನ ಹಾಕಿದೆ. ಅದರಲ್ಲಿ ಎಷ್ಟೊಂದು ಜನ ನಿಮ್ಮ ಯಾವ ಮಾರ್ಕ್ಸ್ ಬೇಕು, ನಿಮಗೆ ಯಾವ ಮಾರ್ಕ್ಸ್ ಇಷ್ಟ, ನೀವು ಯಾವ ಮಾರ್ಕ್ಸ್ನ ಪಡಿಬೇಕು ಅಂತ ಎಲ್ಲ ಕಾಮೆಂಟ್ ಮಾಡಿದ್ರಿ. ಇವತ್ತು ಅದೇ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಆ್ಯಂಡ್ ಪ್ರಿಪ್ರೇಟರಿ 2 ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬೇಕು ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಬೇಕು. ನಿಮಗೆ ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿರೋ ಹಾಗೆ ಈ ಸತಿ ಕೂಡ ಮಾಡ್ತೀನಿ. ಖಂಡಿತ ನಮ್ಮ ಕಾಮೆಂಟ್ ಸೆಕ್ಷನ್ನ ನಾನು ಹೋಗಿ ಚೆಕ್ ಮಾಡ್ತೀನಿ ಆ್ಯಂಡ್ ಯಾವ ಮಕ್ಕಳಿಗೆ ಎಷ್ಟು ಮಾರ್ಕ್ಸ್ ಬೇಕು ಅಂತ ನಾನು ನೋಡ್ತಿರ್ತೀನಿ ಆಯಿತಾ. ಸೊ ದಯವಿಟ್ಟು ಈಗಲೇ ಹೋಗಿ ಕಾಮೆಂಟ್ ಮಾಡಿ, ಹೌ ಮಚ್ ಮಾರ್ಕ್ಸ್ ಡ್ಯೂ ವಾಂಟ್ ಇನ್ ಸೈನ್ಸ್ ಅಂತ ಈಗಲೇ ಹೋಗಿ ಕಾಮೆಂಟ್ ಮಾಡಿ ಆಯಿತಾ ಮಕ್ಕಳ. ಆ್ಯಂಡ್ ಓಕೆ, ನಾನು ಏನಂದೆ, ಫಸ್ಟ್ ಆಫ್ ಆಲ್ ನನ್ನ ಇಂಟ್ರೊಡಕ್ಷನ್, ನನ್ನ ಹೆಸರು ಹರ್ಷಿತಾ SS. ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ನೀವು ನನ್ನ ಆಬ್ವಿಯಸ್ಲಿ ಪ್ರೀತಿಯಿಂದ ಸ್ಕ್ರೀನ್ಶಾಟ್ ಅಂತ ಕೂಡ ಕರಿಬಹುದು ಆಯಿತಾ ಮಕ್ಕಳ. ಓಕೆ, ಸೊ ಏನಕ್ಕೆ ಇವತ್ತು ಈ ವಿಡಿಯೋ ಹೋಗ್ತಿದೆ, ಫಸ್ಟ್ ಆಫ್ ಆಲ್ ಇವತ್ತು 17th ಜಾನ್ವರಿ ಆಗಿರುತ್ತೆ ಅಲ್ವಾ. ಸೊ ಕರೆಕ್ಟಾಗಿ ಇವತ್ತಿಂದ 2 ವೀಕ್ಸ್ಗೆ ನಿಮ್ಮ 31 ಜಾನ್ವರಿ ಏನಿದೆ ಆಗ ನಿಮ್ಮ ಸೈನ್ಸ್ನ ಪ್ರಿಪ್ರೇಟರಿ 2 ಎಕ್ಸಾಮ್ ನಡೆಯುತ್ತೆ. ಸರಣಿ 2 ಪರೀಕ್ಷೆ ಏನಿದೆ ವಿಜ್ಞಾನ ವಿಷಯಕ್ಕೆ ನಡೆಯುತ್ತೆ 31ನೇ ತಾರೀಕಂದು. ಸೊ ಈ 2 ವಾರ, ಈ 2 ವೀಕ್ಸ್ ಏನಿದೆ, ನೀವು ಯಾವ ರೀತಿಯ ಸ್ಟ್ರಾಟಜಿನ ಆಪ್ಟ್ ಮಾಡಿಕೊಂಡ್ರೆ ನೀವು ಔಟ್ ಸೈನ್ಸಲ್ಲಿ ತೆಗೆಯುವಂತಹ ಪಾಸಿಬಿಲಿಟಿ ಇದೆ ಅಂತ ನಾನು ನಿಮಗೆ ಹೇಳೋಕ್ಕೆ ಹೋಗ್ತಿದ್ದೀನಿ ಆಯಿತಾ. ಓಕೆ, ಲೆಟ್ಸ್ ಸಿ. ಸೊ ಇಲ್ಲಿ ಏನಕ್ಕೆ ಹಾಕಿದ್ದೀನಿ, ಆಗಲೇ ಟಿಪ್ 3 ತೋರಿಸಿದ್ದೀರಲ್ಲ ಮ್ಯಾಮ್ ಅಂತ ಕೇಳ್ತಿರ್ತೀರ. ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಮಿನಿಟ್ ಟಿಪ್ಸ್ ಅನ್ನೋ ಒಂದು ವಿಡಿಯೋ ಮಾಡಿದ್ದೆ. ಲಾಸ್ಟ್ ಮಿನಿಟ್ ಪ್ರಿಪ್ರೇಟರಿ ಟಿಪ್ಸ್ ಅನ್ನೋ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಆಲ್ರೆಡಿ ಒಂದು 14,000 ಜನ ಮಕ್ಕಳು ನೋಡಿದ್ದೀರಾ. ಅದನ್ನು ನೋಡಿದರೆ ನಿಮ್ಗೆ ಏನಾಗ್ತಿತ್ತು, ನಾನಿಲ್ಲಿ ಹೇಳಿದ್ದೀನಿ, ಹೋಮೋಲೋಗಸ್ ಸೀರೀಸ್ ಜನರಲ್ ಫಾರ್ಮುಲಾ ಅಂದರೆ ಅನುರೂಪ ಶ್ರೇಣಿ ಸಾಮಾನ್ಯ ಸೂತ್ರ ಏನಿದೆ, ಹಾಗೂ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟಿನ ಪ್ರಶ್ನೆ ಏನಿದೆ, ಡಾಟ್ ಸ್ಟ್ರಕ್ಚರ್ ಪ್ರಶ್ನೆ ಏನಿದೆ, ಇದು ಬಂದೇ ಬರುತ್ತೆ ಅಂತ ಹೇಳಿದೆ. ಚುಕ್ಕಿ ರಚನೆ, ಸಾಬೂನಿನ ಕ್ರಿಯೆ ಪ್ರಶ್ನೆ ಏನಿದೆ ಬಂದೇ ಬರುತ್ತೆ ಅಂತ ಹೇಳಿದೆ. ಅದೇ ರೀತಿ ಅನುವಂಶೀಯತೆ, ಹೆರಿಡಿಟಿ ಏನಿದೆ, ಇದರಲ್ಲಿ ಕ್ರಾಸ್ನ ಕೇಳ್ತಾರೆ ಮಕ್ಕಳ. ಅದು ಬಿಟ್ಟರೆ ಸೆಕ್ಸ್ ಡಿಟರ್ಮಿನೇಷನ್ ಕೇಳ್ತಾರೆ ಅಂತ ಹೇಳಿದ್ದೆ. ಏಕತಳೀಕರಣ ಅಥವಾ ದ್ವಿತಳೀಕರಣದ ಸಂಕರಣ ಏನಿದೆ ಕೇಳ್ತಾರೆ. ಅದು ಬಿಟ್ಟರೆ ಲಿಂಗ ನಿರ್ಧಾರಣೆ ಕೇಳ್ತಾರೆ ಅನುವಂಶೀಯತೆಯಲ್ಲಿ ಅಂತ ನಾನು ಹೇಳಿದ್ದೆ ನಿಮಗೆ. ಆ ವಿಡಿಯೋನ ನೀವು ನೋಡಿದರೆ ನಿಮ್ಮ ಕ್ವೆಶ್ಚನ್ ಪೇಪರಿನ ಕ್ವೆಶನ್ಸ್ ಇದು. ಡಯಾಗ್ರಾಮ್ಸ್ ಬರುತ್ತೆ ಅಂತ ಹೇಳಿದ್ದೆ, ನಾನು ಸ್ಲೈಡಲ್ಲಿ ಹಾಕಿದ್ದೆ. ಲಾಸ್ಟಲ್ಲಿ ಕೂಡ ಲಿಸ್ಟ್ ಆಫ್ ಡಯಾಗ್ರಾಮ್ ತೋರಿಸ್ತೀನಿ ಇದೇ ವಿಡಿಯೋಲಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಡಯಾಗ್ರಾಮ್ಸ್ ಬರುತ್ತೆ, ರೇಖಾಚಿತ್ರಗಳು ಬರುತ್ತೆ ಅಂತ ಹೇಳಿದ್ದೆ, ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಬರುತ್ತೆ ಅಂತ ಹೇಳಿದ್ದೆ. ಅದೇ ಸ್ಲೈಡ್ನ ಹಾಕಿದ್ದೀನಿ ಅನ್ಸುತ್ತೆ ನಾನು, ಇಲ್ಲ ಓಕೆ ಕಾಣಿಸ್ತಿಲ್ಲ. ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್, ಸಮೀಕರಣನ ಸರಿದೂಗಿಸೋದು ಅಂತೂ ಕೇಳ್ತಾರೆ ಅಂತ ಹೇಳಿದೆ, ಅದನ್ನು ಕೇಳಿದ್ದಾರೆ. ಸ್ಟ್ರಕ್ಚರ್, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಸ್ಟ್ರಕ್ಚರ್ ರೈಟಿಂಗ್ ಕೇಳ್ತಾರೆ ಅಂತ ಹೇಳಿದ್ದೆ, ಅದನ್ನೇ ಕೇಳಿದ್ದಾರೆ. ರಚನಾ ಸೂತ್ರಗಳು, ನೀವು ಹೇಗೆ ರಚನೆಗಳನ್ನ ಬರಿಬೇಕು ಅಂತ ಕೇಳ್ತಾರೆ ಅಂತ ಹೇಳಿದೆ. ಇಲ್ಲಿ ಬ್ಯೂಟೇನ್ ಹಾಗೂ ಐಸೋಬ್ಯೂಟೇನ್ 25ನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಹಾಗೂ ಸಾಬೂನಿನ ಕ್ರಿಯೆ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಎಲ್ಲ ಕೇಳಿದ್ದಾರೆ. ಚುಕ್ಕಿ ರಚನೆ ಆಗಿರಲಿ, ಎಲ್ಲೋಯ್ತಪ್ಪ, ಚುಕ್ಕಿ ರಚನೆ ಹಾಗೂ ಸಾಬೂನಿನ ಕ್ರಿಯೆಯನ್ನು ಕೇಳಿದ್ದಾರೆ. ಹಾಗೂ ತಳೀಕರಣ ಕೇಳ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ಮೋನೋ ಹೈಬ್ರಿಡ್ ಕ್ರಾಸ್ ಕೇಳಿದ್ದಾರೆ. ನಾನು ಹೇಳ್ದಂಗೆ ಏಕತಳೀಕರಣನ ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದಾರೆ. ಸೊ ಆ ವಿಡಿಯೋ ನೋಡಿದರೆ ಇಷ್ಟೊಂದೆಲ್ಲ ಮಾರ್ಕ್ಸು ನಿಮಗೆ ಔಟ್ ಆಫ್ ಔಟ್ ಸಿಗ್ತಿತ್ತು. ಇಷ್ಟೆಲ್ಲ ಕ್ವೆಶನ್ಸಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ನಿಮಗೆ ಸಿಗ್ತಿತ್ತು. ಸೊ ದಿಸ್ ಈಸ್ ವೈ ನಾನು ನಿಮಗೆ ಹೇಳಿದ್ದು, ಹಿಂದಿನ 5 ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ನಾನು ಪ್ರಶ್ನೆಯನ್ನು ತೆಗೆದು ಹಾಕಿದ್ದೀನಿ. ದಯವಿಟ್ಟು ನಮ್ಮ ಪರೀಕ್ಷೆಯಲ್ಲಿ ಹೇಳೋ ಮಾತನ್ನು ನಂಬಿ ಅಂತ ಹೇಳಿದ್ದೆ. ಸೊ ಈಗಲೂ ಕೂಡ ನಿಮಗೆ ಟ್ರಸ್ಟ್ ಇಲ್ಲ ಅಂದರೆ ಈ ವಿಡಿಯೋನ ಹೋಗಿ ನೋಡ್ಬೋದು. ನೀವು ಪ್ರಿಪ್ರೇಟರಿ 2 ಅಲ್ಲಿ ನಾನು ಹೇಳುವಂಥ ಕ್ವೆಶನ್ಸು, ನಾನು ಹೇಳುವಂಥ ಕಾನ್ಸೆಪ್ಟ್ಸ್ ಬಂದೇ ಬರುತ್ತೆ. ಓಕೆ, ಸೊ ಟ್ರಸ್ಟ್ ಅಸ್. ಆ್ಯಂಡ್ ಇದೇ ರೀತಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ನಿಮ್ಮ ಪ್ರಿಪ್ರೇಟರಿಗಾಗಿರ್ಬೋದು, ಬೋರ್ಡ್ಸಿಗಾಗಿರ್ಬೋದು,
ಆಗಿರ್ಬೋದು, ಇದೇ ರೀತಿ ವಿಡಿಯೋಸ್ನ ನಾನು ಖುದ್ದು ಸ್ವತಃ ವಿಡಿಯೋಗಳನ್ನ ಮಾಡ್ತೀನಿ. ಸೊ ದಯವಿಟ್ಟು ನೀವು ಈಗಲೂ ಕೂಡ ಪರೀಕ್ಷೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಗೋ ರೈಟ್ ನಾವು ಸಬ್ಸ್ಕ್ರೈಬ್ ಟು ಪರೀಕ್ಷೆ ಆ್ಯಂಡ್ ಟರ್ನ್ ಆನ್ ನೋಟಿಫಿಕೇಶನ್. ಅಲ್ಲಿ ಬೆಲ್ ಐಕನ್ ಇರುತ್ತಲ್ಲ ಅದನ್ನು ಟರ್ನ್ ಆನ್ ಮಾಡಬೇಕು. ಓಕೆ, ಸೊ ಇದೆಲ್ಲ ನಿಮ್ಗೆ ಯಾಕೆ ಹೇಳಿದ್ದು, ನನ್ನ ಮಾತು ಕೇಳಿ ಸ್ವಲ್ಪ ಪ್ಲೀಸ್. ನಾನು ಸ್ವಲ್ಪ ಏನು ಲಾಸ್ಟ್ ಇಯರ್ದು ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ, ಲಾಸ್ಟ್ 2.5 ಇಯರ್ಸಿಂದ ಪಾಠ ಮಾಡ್ತಿದ್ದೀನಿ. ಸೊ ಐ ನೋ ಅ ಲಿಟಲ್ ಬಿಟ್. ಸೊ ದಯವಿಟ್ಟು ನಾನು ಹೇಳಿರೋಂಥ ಕ್ವೆಶನ್ಸ್ನ ಓದ್ಕೊಂಡು ಹೋಗಿ ಸೀರಿಯಸ್ ಆಗಿ ತೊಗೊಳ್ಳಿ, ಮಾರ್ಕ್ಸ್ ಬರುತ್ತೆ ಅಂತ ತೋರಿಸ್ಲಿಕ್ಕೆ, ಆಯಿತಾ. ಸೊ ಇವತ್ತು ವಾಟ್ ಈಸ್ ದ ಫಸ್ಟ್ ಸ್ಟೆಪ್, ಮೊದಲನೇ ಹಂತ ಯಾವುದು, ಮೊದಲನೇ ಇಡುವಂಥ ಹೆಜ್ಜೆ ಏನು? ಫಸ್ಟ್ ಆಫ್ ಆಲ್ ಗೋ ಆ್ಯಂಡ್ ರೆಕ್ಟಿಫೈ ದ ಮಿಸ್ಟೇಕ್ಸ್ ಮೇಡ್ ಇನ್ ಪ್ರಿಪ್ರೇಟರಿ 1. ನೀವು ನೋಡ್ತಿರ್ತೀರಾ, ಏನು 1000, 2000, 3000 ಸ್ಟೂಡೆಂಟ್ಸ್ ಯಾರಾದರೂ ನೋಡಿರ್ಬೋದು ಈ ವಿಡಿಯೋ. ಪ್ರತಿಯೊಂದು ಸ್ಟೂಡೆಂಟು ಅವ್ರದ್ದೇ ರೀತಿಯಲ್ಲಿ ತಪ್ಪುಗಳನ್ನ ಮಾಡಿರ್ತಾರೆ, ಪ್ರತಿಯೊಂದು ವಿದ್ಯಾರ್ಥಿ ಅವ್ರದ್ದೇ ರೀತಿಯಲ್ಲಿ ಏನು ಮಿಸ್ಟೇಕ್ಗಳನ್ನ ಮಾಡಿರ್ತಾರೆ, ಆಯಿತಾ. ಸೊ ಒಂದಷ್ಟು ಜನಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಆಗದೆ ಇರ್ಬೋದು, ಅಂದರೆ ಉತ್ತರನ ಬರಿತಾನೆ ಇದ್ದೆ ಮ್ಯಾಮ್, ಟೀಚರ್ ಬಂದು ಪೇಪರ್ ಕಿತ್ಕೊಂಡ್ಬಿಟ್ರು ಅನ್ಸ್ಬೋದು. ಒಂದಷ್ಟು ಜನ ಸ್ಟೂಡೆಂಟ್ಸಿಗೆ ಬ್ಯಾಲೆನ್ಸಿಂಗ್ ನಾನು ಎಷ್ಟೇ ಕಲ್ತ್ರೂ ಬರ್ತಾನೆ ಇಲ್ಲ ಮ್ಯಾಮ್ ಅನ್ಸ್ಬೋದು, ಅಂದರೆ ಸರಿದೂಗಿಸುವಿಕೆ ಎಷ್ಟೇ ಕಲ್ತ್ರೂ ಅರ್ಥನೇ ಆಗ್ತಿಲ್ಲ ಮ್ಯಾಮ್. ಸೊ ಪ್ರತಿಯೊಂದು ಸ್ಟೂಡೆಂಟಿಗೂ ಅವ್ರದ್ದೇ ಆದಂಥ ಒಂದಷ್ಟು ಮಿಸ್ಟೇಕ್ಸ್ ಮಾಡಿರ್ತಾರೆ ಪ್ರಿಪ್ರೇಟರಿ 1 ಅಥವಾ ಪ್ರಿಪೇರ್ ಆಗಬೇಕಾದ್ರೆ ಮಿಸ್ಟೇಕ್ಸ್ ಮಾಡಿರ್ತಾರೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ ಏನು ಮಾಡ್ತಾರೆ, ಪ್ರಿಪ್ರೇಟರಿ 1 ಆನೆಸ್ಟಾಗಿ ಕೂತ್ಕೊಂಡು ಪೇಪರ್ ಇಟ್ಕೊಳ್ಳಿ, ನಿಮ್ಮ ಪಕ್ಕ ಪೇಪರ್ ಇಟ್ಕೊಳ್ಳಿ, ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೆ, ನಾನು ಈ ಮಿಸ್ಟೇಕ್ ಮಾಡಿದೆ, ಟೈಮ್ ಮ್ಯಾನೇಜ್ಮೆಂಟ್ ಆಗಲಿಲ್ಲ, ಬ್ಯಾಲೆನ್ಸಿಂಗ್ ಸರಿಯಾಗಿ ಮಾಡಲಿಲ್ಲ, ಡಯಾಗ್ರಾಮಿಗೆ ಟೈಮ್ ಕೊಡಲಿಲ್ಲ, ಫಿಸಿಕ್ಸಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ, ಕೆಮಿಸ್ಟ್ರಿ ಬಯೋಗೆ ಟೈಮ್ ಇರಲಿಲ್ಲ. ಸೊ ನೀವು ಮಾಡಿದಂಥ ಮಿಸ್ಟೇಕ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಐಡೆಂಟಿಫೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಟಾಪಿಕ್ ವೈಸ್ ಎರರ್ಸ್. ಪ್ರತಿಯೊಂದು ವಿಷಯದಲ್ಲಿ ನೀವೇನೇನು ತಪ್ಪು ಮಾಡಿದ್ರಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ರೀವಿಸಿಟ್ ಇನ್ ಕರೆಕ್ಟ್ ಆನ್ಸರ್ಸ್. ಯಾವುದರಲ್ಲಿ ತಪ್ಪು ಮಾಡಿದ್ರಿಂದ ನನಗೆ ಮಾರ್ಕ್ಸ್ ಹೋಯಿತು, ಯಾವ ವಿಷಯದಲ್ಲಿ ನಾನು ಸರಿಯಾಗಿ ಗಮನ ಕೊಡದಿರೋದ್ರಿಂದ ನನ್ನ ಅಂಕಗಳು ಕಡಿತ ಆಯಿತು, ಇದನ್ನು ಅರ್ಥ ಮಾಡಿಕೊಂಡು ಯು ಆರ್ ಗೋಯಿಂಗ್ ಟು ರೀವಿಸಿಟ್ ದ್ಯಾಟ್, ಅರ್ಥ ಮಾಡ್ಕೋಬೇಕು, ಆಯಿತಾ. ಆ್ಯಂಡ್ ಲರ್ನ್ ಆ್ಯಂಡ್ ರಿವೈಸ್ ದ ಕರೆಕ್ಟ್ ಸೊಲ್ಯೂಷನ್ಸ್. ತಪ್ಪುಗಳು ಯಾವ್ದು ಮಾಡಿದೆ ಅಂತ ಪಟ್ಟಿ ಹಾಕ್ಕೊಂಡ್ಮೇಲೆ, ತಪ್ಪುಗಳು ಯಾವುದು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ಸರಿ ಹೇಗೆ ಮಾಡೋದು ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ನಿಮಗೆ ಟೈಮ್ ಮ್ಯಾನೇಜ್ ಆಗ್ತಿಲ್ಲ, ಏನು ಆನ್ಸರ್ ಬರಿಬೇಕಾದ್ರೆ ತುಂಬ ಟೈಮ್ ಹೊಟ್ಟೋಗ್ತಿದೆ ಅಂದರೆ ಕುತ್ಕೊಂಡು ನೀವು ಆನ್ಸರ್ನ ಬರೆದು ಟೈಮ್ನ ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ. ಬ್ಯಾಲೆನ್ಸಿಂಗ್ ಗೊತ್ತಿಲ್ಲ ಅಂದರೆ ತುಂಬ ಬ್ಯಾಲೆನ್ಸಿಂಗ್ನ ಇಕ್ವೇಷನ್ಸ್ ಹಾಕ್ಕೊಂಡು ಅದನ್ನು ತುಂಬ ಕೆಮಿಕಲ್ ಇಕ್ವೇಷನ್ಸ್ನ ಹಾಕ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಡಯಾಗ್ರಾಮ್ಸ್ ಬರ್ತಿಲ್ಲ ಅಂದರೆ ಕೂತ್ಕೊಂಡು ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ, ಐಡೆಂಟಿಫೈ ದ ಮಿಸ್ಟೇಕ್. ತಪ್ಪು ಏನಾಗಿದೆ ಅಂತ ಗುರ್ತು ಹಿಡೀರಿ. ಮೊದಲಾಗಿ you should identify the mistake and then correct the mistake. ಓಕೆನಾ ಮಕ್ಕಳ, ತಪ್ಪು ಏನು ಅಂತ ಗುರುತಿಸಿದ್ಮೇಲೆ ಆ ತಪ್ಪನ್ನು ಸರಿ ಮಾಡ್ಕೋಬೇಕು ನೀವು. ಓಕೆ ನೆಕ್ಸ್ಟ್ ಏನು, ಸ್ಟೆಪ್ 2 ಸಾಲ್ವ್ ದೀಸ್ 5 ಕ್ವೆಶನ್ ಪೇಪರ್ಸ್. ದಯವಿಟ್ಟು ನಿಮ್ಮ ಪ್ರಿಪ್ರೇಟರಿ ಪೇಪರಲ್ಲಿ ನಾನು ಏನು ನೋಡಿದೆ ಅಂದರೆ ಮಾಡೆಲ್ ಕ್ವೆಶನ್ ಪೇಪರ್ಸಿಂದ ಕ್ವೆಶನ್ಸ್ ಡೈರೆಕ್ಟಾಗಿ ತೆಗೆದುಬಿಟ್ಟು ಹಾಕಿದ್ರು, ಆಯಿತಾ ಮಕ್ಕಳ. ಅಂದರೆ ನಿಮ್ಮ ಸರಣಿ ಪರೀಕ್ಷೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 4 ಕೊಟ್ಟಿದ್ದಾರೆ ಅಲ್ವಾ, ಅದರಿಂದ ಹಾಗೇನೆ ಪ್ರಶ್ನೆಗಳನ್ನ ತೆಗೆದು ನಿಮ್ಮ ಸರಣಿ ಪರೀಕ್ಷೆಯಲ್ಲಿ ಹಾಕಿದ್ರು. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಬಿಫೋರ್ ಪ್ರಿಪ್ರೇಟರಿ 2, ಈ 4 ಕ್ವೆಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡ್ತೀರಾ. ಯಾವುದದು, ಮಾಡೆಲ್ ಕ್ವೆಶನ್ ಪೇಪರ್ 1, 2, 3, 4 ಅಂತೂ ಖಂಡಿತ ಪ್ರಾಕ್ಟೀಸ್ ಮಾಡ್ತೀರಾ. ಅದಾದಮೇಲೆ ಈಗ ಆಯ್ತಲ್ಲ ಪ್ರಿಪ್ರೇಟರಿ ಕ್ವೆಶನ್ ಪೇಪರ್, ಆ ಕ್ವೆಶನ್ ಪೇಪರ್ 1ನ ಕೂಡ ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಮಾದರಿ ಪ್ರಶ್ನೆ ಪತ್ರಿಕೆ 4, ನಿಮ್ಮ ಮಂಡಳಿ 4 ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿದೆ ಅಲ್ವಾ, ಅದನ್ನೆಲ್ಲ ಕೂತ್ಕೊಂಡು ನೀವು ಅಭ್ಯಾಸ ಮಾಡ್ತೀರಾ. ಓಕೆ, 2 ವಾರ ಉಳಿದಿದೆ, ವಾರಕ್ಕೆ 2 ಪೇಪರ್ ನಾನು ತೊಗೊಂಡು ನೋಡ್ತೀನಿ ಅಂದರೂ ಮುಗ್ದೋಗ್ಬಿಡುತ್ತೆ. ಓಕೆ, ಸೊ ವಾರಕ್ಕೆ 2 ಪೇಪರ್ನ ನೀವು ಪರಿಹರಿಸ್ತೀರಾ. ಅದಾದಮೇಲೆ ಸರಣಿ ಪರೀಕ್ಷೆ 1 ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನು ಮತ್ತೆ ಹೋಗಿ ನೋಡ್ಕೋತೀರಾ. ಓಕೆ, ಪ್ರಾಕ್ಟೀಸ್ ಅಂದ್ರೇನು, ಸುಮ್ಮನೆ ಓಕೆ ನಾನು ಮುಗ್ದೋಯ್ತು ಅಂತ ಇಲ್ಲ, ಅದರಲ್ಲಿರುವಂಥ ಕ್ವೆಶನ್ಸ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದರಲ್ಲಿ ಅಟ್ಲೀಸ್ಟ್ 4 ಪೇಪರಲ್ಲಿ 1 ಪೇಪರ್ನ ಸೀರಿಯಸ್ ಆಗಿ ಕೂತ್ಕೊಂಡು 3 hours 15 minutes ಸಾಲ್ವ್ ಮಾಡಿ, ಆಯಿತಾ. 1 ಪೇಪರಲ್ಲಿ 2 ಪೇಪರ್ಸ್ ಸಾಲ್ವ್ ಮಾಡಿ. ಓಕೆ, ಆಗ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಅರ್ಥ ಆಗುತ್ತೆ. 4ರಲ್ಲಿ 1 ಪ್ರಶ್ನೆ ಪತ್ರಿಕೆನ ತಗೊಂಡು 3.25 ಗಂಟೆಗಳ ಕಾಲ ನೀವು ಅದನ್ನು ಸರಿಯಾಗಿ ಪರಿಹರಿಸಿ ಮಕ್ಕಳ, ಆಗ ಸಮಯ ನಿರ್ವಹಣೆ ಅರ್ಥ ಆಗುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್. ಇಲ್ಲಿ ನೋಡಿ, ಲಾಸ್ಟ್ ಮಿನಿಟ್ ಟಿಪ್ಸ್ ವಿಡಿಯೋ ಏನಿದೆ, ಇದೇ ವಿಡಿಯೋನ ಹಾಕಿದೆ, ಇದೇ ಸ್ಲೈಡ್ನ ಹಾಕಿದ್ದೆ ನಾನು. ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ನ ಕಲ್ತ್ಕೊಳ್ಳಿ. ದಯವಿಟ್ಟು ಸಮೀಕರಣಗಳನ್ನ ಸರಿದೂಗಿಸೋದನ್ನ ಕಲ್ತ್ಕೊಳ್ಳಿ. ಅಟ್ಲೀಸ್ಟ್ 3 ಅಂಕಗಳು ಬರುತ್ತೆ ಮಕ್ಕಳ, ಅಟ್ಲೀಸ್ಟ್ 3 marks ನಿಮಗೆ ಗ್ಯಾರಂಟೀಡ್ ಆಗಿ ಸಿಗತ್ತೆ.
ಓಕೆ, ಪ್ಲೀಸ್ ಲರ್ನ್ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್. ಕನಿಷ್ಠ 3 ಅಂಕಗಳು ಸಿಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ನೀವು ಕಲಿಬೇಕು ಅಂದರೆ ಕೆಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಇದೇ ವಿಡಿಯೋ, ಈ ವಿಡಿಯೋ ಏನಿದೆ 32 ಮಿನಿಟ್ಸಲ್ಲಿ ನೀವು ಆರಾಮಾಗಿ ಕಲಿಬೋದು. ನಾನು ಏನಕ್ಕೆ ಪದೇ ಪದೇ ಈ ವಿಡಿಯೋ ಅಂತಿದ್ದೀನಿ ಅಂದರೆ, ಇಯರಿನ ಸ್ಟಾರ್ಟಿಂಗಲ್ಲೇ ನನಗೆ ಗೊತ್ತಿತ್ತು ಮಕ್ಕಳಿಗೆ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಕ್ವೆಶನ್ಸ್ ಬರುತ್ತೆ. ಸೊ ಅದಕ್ಕಾಗಿ ಸ್ಟಾರ್ಟಿಂಗ್ ಆಫ್ ದ ಇಯರಲ್ಲೇ ನಾನು ಈ ವಿಡಿಯೋನ ಮಾಡಿದ್ದೆ. ಸ್ಟಾರ್ಟಿಂಗ್ ಆಫ್ ದ ಇಯರಲ್ಲೇ ನಾನು ಓದ್ಕೊಳ್ಳಿ, ಈ ವಿಡಿಯೋನ ಓದ್ಕೊಳ್ಳಿ ಅಂತ ನಾನು ಮಾಡಿಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕೋ ಆ ರೀತಿಯಲ್ಲಿ ಹೊಸ ಮೆಥಡ್ಸ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ನ ಕಲಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಜಸ್ಟ್ ಸ್ಪೇರ್ 30 ಮಿನಿಟ್ಸ್ ಆಫ್ ಯೋರ್ ಡೇ, ಬರೀ 30 ನಿಮಿಷ ಓಕೆ ಸ್ಪೇರ್ ಮಾಡಿ ನೀವು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಕಲ್ತ್ಕೊಂಡ್ಬಿಡಿ. 3 ಮಾರ್ಕ್ಸ್ ಖಂಡಿತ ನಿಮಗೆ ಸಿಗತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಪ್ರಾಕ್ಟಿಸ್ PYQs. ಓಕೆ, ಸೊ ಏನಕ್ಕೆ PYQs ಅಂದ್ರೇನು? ಎಷ್ಟೊಂದು ಜನ ಮಕ್ಕಳು ಅನ್ಕೋತಿರ್ತಾರೆ PYQs ಅಂದ್ರೆ ಏನು ಮ್ಯಾಮ್, ಯಾವಾಗಲೂ PYQs ಅಂತೀರಾ. PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಆಯಿತಾ? ಹಿಂದಿನ ವರ್ಷಗಳು, ಕಳೆದ 5 ವರ್ಷಗಳು ನಿಮ್ಮ ಮೇನ್ ಎಕ್ಸಾಮ್ಸ್ ಏನು ನಡೆದಿತ್ತು ಅಲ್ವಾ, ಆ್ಯಂಡ್ ಆಫ್ ಕೋರ್ಸ್ ಮಾಡೆಲ್ ಕ್ವೆಶನ್ ಪೇಪರ್ಸಿಂದನೂ ಕ್ವೆಶನ್ಸ್ ತೆಗೆದು ಹಾಕಿದ್ದೀವಿ. ಸೊ ಬೇಸಿಕಲಿ ಪ್ರೀವಿಯಸ್ ಇಯರ್ಸ್, ಹಿಂದಿನ ವರ್ಷಗಳಲ್ಲಿ ಆಗಿರುವಂತಹ ಪರೀಕ್ಷೆಗಳಿಂದ ಪ್ರಶ್ನೆಗಳನ್ನ ತೆಗೆದುಬಿಟ್ಟು ನಾವು ಒಂದು ಡಾಕ್ಯುಮೆಂಟ್ನ ಮಾಡಿದ್ದೀವಿ. ಆಯಿತಾ ಮಕ್ಕಳ? ಪ್ರತಿಯೊಂದು ಚಾಪ್ಟರಿಗೆ ಡಾಕ್ಯುಮೆಂಟ್ಸ್ನ ಮಾಡಿದ್ದೀವಿ. ಇದನ್ನು ನಾವು PYQs ಡಾಕ್ಯುಮೆಂಟ್ ಅಂತ ಕರಿತೀವಿ. ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳು. ಆಯಿತಾ? ಇದನ್ನು ನೀವು ಓದ್ಕೋಬೇಕು. ಓಕೆ, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಯಾವ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶನ್ಸ್ ಬರುತ್ತೆ, ಹೇಗೆ ಅಟೆಂಡ್ ಮಾಡಬೇಕು, ಯಾವ ರೀತಿ ಆನ್ಸರ್ಸ್ ಬರಿಬೇಕು, ಇದನ್ನು ನೀವು ಖಂಡಿತ ಅರ್ಥ ಮಾಡ್ಕೋಬೇಕು. ಪ್ರಿಪ್ರೇಟ್ರಿಗೆ ಡೈರೆಕ್ಟ್ ಹೆಲ್ಪ್ ಆಗದೆ ಇದ್ರೂ ಬೋರ್ಡ್ ಎಕ್ಸಾಮ್ಸಿಗೆ ಖಂಡಿತ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಆಯಿತಾ ಮಕ್ಕಳ? ಸೊ ಪ್ರಾಕ್ಟಿಸ್ ಯೂಸಿಂಗ್ PYQs. ಹೌ ಆರ್ ಯು ಗೋಯಿಂಗ್ ಟು ಯೂಸ್ PYQs? ನೀವು ಕೇಳ್ಬೋದು, ಮ್ಯಾಮ್ ಹೇಳ್ತಾನೆ ಇರ್ತೀರಾ, ಬಟ್ ಹೆಂಗೆ ಯೂಸ್ ಮಾಡಲಿ ಮ್ಯಾಮ್, ಹೇಳ್ಕೊಡಿ ಸರಿಯಾಗಿ ನೀವು ಅಂತ ಹೇಳ್ತೀರಾ ನೀವು, ನನಗೆ ಗೊತ್ತು. ಸೊ ಹೇಗೆ ಪರೀಕ್ಷೆ ಚಾನಲಲ್ಲಿ PYQs ಹಾಗೂ ನೋಟ್ಸಿನ ಡಾಕ್ಯುಮೆಂಟ್ಸ್ ಏನಿದೆ ಫ್ರೀ ಆಗಿ ನಾವು ಕೊಡ್ತಿದ್ದೀವಿ. ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ, ಬಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ನೌ. ಸೊ ನೀವು ಫಸ್ಟು ಯೂಟ್ಯೂಬಿನ ಸರ್ಚ್ ಬಾಕ್ಸ್ ಫುಲ್ ಬೇಸಿಕ್ ಸ್ಟೆಪ್ಪಿಂದ ಹೇಳ್ಕೊಡ್ತೀವಿ, ಸ್ಟೆಪ್ 0 ಇಂದ ಹೇಳ್ಕೊಡ್ತಿದ್ದೀನಿ ನಿಮಗೆ. ಫಸ್ಟು ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಪರೀಕ್ಷೆ SSLC ಅಂತ ಬರೀತೀರಾ, ಟೈಪ್ ಮಾಡ್ತೀರಾ. ಆಗ ಹೀಗೆ ನಮ್ಮ ಐಕನ್ ಇರುವಂಥ ಪರೀಕ್ಷೆ SSLC ಪೇಜ್ ಏನಿದೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಆಗ ಆ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀರಾ. ಪೇಜ್ ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಹೋಮ್ ಬಟನ್, ವಿಡಿಯೋಸ್ ಬಟನ್, ಲೈವ್ ಸೆಕ್ಷನ್, ಕಮ್ಯುನಿಟಿ ಸೆಕ್ಷನ್ ಅಂತ ಎಲ್ಲ ಸಿಗುತ್ತೆ. ಆಗ ಹೋಮ್ ಬಟನ್ಗೆ ಕ್ಲಿಕ್ ಮಾಡ್ತೀರಾ. ಹೋಮ್ ಬಟನ್ ಅಂದರೆ ಹೋಮ್ ಸೆಕ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀರಾ. ಅಲ್ಲೇ ಇರುತ್ತೆ ಅದು, ನೀವೇನು ಕ್ಲಿಕ್ ಮಾಡೋದು ಬೇಡ. ಹೋಮ್ ಸೆಕ್ಷನಲ್ಲಿ ಇದ್ದೀನಿ ಅಂತ ನೋಡ್ಕೋತೀರಾ. ಹೋಮ್ ಸೆಕ್ಷನಲ್ಲಿ ಸ್ವಲ್ಪ ನೀವು ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಈ ಸೆಕ್ಷನ್ ನಿಮಗೆ ಸಿಗುತ್ತೆ, ಈ ವಿಭಾಗ ನಿಮಗೆ ಸಿಗುತ್ತೆ. SSLC ಬ್ಯಾಚ್ 2025-26 ಒನ್ ಶಾರ್ಟ್ ವಿಡಿಯೋಸಲ್ಲಿ 6 ಸಬ್ಜೆಕ್ಟ್ಸ್ ಮ್ಯಾಥ್, ಸೈನ್ಸ್, ಸೋಷಿಯಲ್, ಇಂಗ್ಲಿಷ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್, ಕನ್ನಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಪ್ರಥಮ ಹಾಗೂ ದ್ವಿತೀಯ ಭಾಷೆ ಆಂಗ್ಲ, ಪ್ರಥಮ ಹಾಗೂ ದ್ವಿತೀಯ ಭಾಷೆ ಕನ್ನಡ ಹಾಗೂ ತೃತೀಯ ಭಾಷೆ ಹಿಂದಿ. ಇದೆಲ್ಲದಕ್ಕೂ ಪ್ಲೇಲಿಸ್ಟ್ಗಳು ಸಿಗುತ್ತೆ. ಈ ಪ್ಲೇಲಿಸ್ಟ್ ಒಳಗೆ ಏನಿರುತ್ತೆ, ಒಂದು ಚಾಪ್ಟರಿಗೆ ಒಂದು ವಿಡಿಯೋ. ಆಯಿತಾ? ಒಂದು ಚಾಪ್ಟರಿಗೆ ಒಂದು ವಿಡಿಯೋ ಇರುತ್ತೆ. ಈ ರೀತಿ ಒನ್ ಶಾರ್ಟ್ ವಿಡಿಯೋಸ್ನು ನೋಡ್ಬೋದು ಅಥವಾ ನೀವು ಸಮ್ಮರಿ ವಿಡಿಯೋಸ್ನು ನೋಡ್ಬೋದು. ಬಟ್ ಇದು ಪಾಯಿಂಟ್ ಅಲ್ಲ. ಓಕೆ, ಸೊ ನೀವೇನು ಮಾಡ್ತೀರಾ, ಇಲ್ಲಿ ವ್ಯೂ ಫುಲ್ ಪ್ಲೇಲಿಸ್ಟ್ ಅಂತ ಕ್ಲಿಕ್ ಮಾಡ್ತೀರಾ ಅಥವಾ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ, ಸೊ ವಿಡಿಯೋ ಕ್ಲಿಕ್ ಮಾಡಿ ವಿಡಿಯೋ ಓಪನ್ ಮಾಡಿದಾಗ ಅದ್ರ ಕೆಳಗೆ ಈ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಓಕೆನಾ ಮಕ್ಕಳ? ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ಮೋರ್ನ ಕ್ಲಿಕ್ ಮಾಡ್ತೀರಾ. ವಿಡಿಯೋ ಕೆಳಗೆ ಒಂದು ಡಬ್ಬ ಕಾಣಿಸುತ್ತಲ್ವ, ಅದನ್ನು ಡಿಸ್ಕ್ರಿಪ್ಷನ್ ಡಬ್ಬ, ವಿವರಣೆ ಡಬ್ಬ ಅಂತ ಕರಿತೀವಿ. ಸೊ ಅಲ್ಲಿ ನೀವು ಮೋರ್ ಅಂತ ಕ್ಲಿಕ್ ಮಾಡ್ತೀರಾ. ಮೋರ್ನ ಕ್ಲಿಕ್ ಮಾಡಿದಾಗ, ಒನ್ ಶಾರ್ಟ್ ವಿಡಿಯೋಸಲ್ಲಿ ಮೋರ್ನ ಕ್ಲಿಕ್ ಮಾಡಿದಾಗ ಆ ಚಾಪ್ಟರ್ಗೆ ರಿಲೇಟೆಡ್ ಆಗಿರುವಂಥ ನೋಟ್ಸ್ ಮತ್ತು ಸಾಲ್ವ್ಡ್ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಇರುತ್ತೆ. ಆಯಿತಾ? ಆ ಅಧ್ಯಾಯಕ್ಕೆ ಅನುಗುಣ ಆಗುವಂತಹ ಟಿಪ್ಪಣಿಗಳು ಹಾಗೂ ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳು ನಿಮಗೆ ಇಲ್ಲಿ ಫ್ರೀ ಆಗಿ ಸಿಗತ್ತೆ. ದಿಸ್ ಈಸ್ ಫ್ರೀ ಆಫ್ ಕಾಸ್ಟ್. ₹1 ನೀವು ಇದ್ರ ಮೇಲೆ ಸ್ಪೆಂಡ್ ಮಾಡೋ ಹಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗತ್ತೆ. ಸೊ ಇದರಲ್ಲಿ PYQs ಅಂತ ಏನು ನಾವು ಹಾಕಿದ್ದೀವಿ, ಈ PYQs ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಈ ಲಿಂಕ್ ಓದ್ಕೊಳ್ಳಿ, ಕನ್ನಡ ಮೀಡಿಯಮ್ ಆಗಿದ್ರೆ ಈ ಲಿಂಕ್ನ ಓದಿ. ಆಯಿತಾ? ಸೊ ಇದರಲ್ಲಿ ಕೊಟ್ಟಿರುವಂಥ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ಇದರಲ್ಲಿ ಅಪ್ಲಿಕೇಶನ್ ಕ್ವೆಶನ್ಸ್ ಇದೆ, 1 ಮಾರ್ಕ್ ಕ್ವೆಶನ್, 2 ಮಾರ್ಕ್ ಕ್ವೆಶನ್, 5 ಮಾರ್ಕ್ ಕ್ವೆಶನ್ ಎಲ್ಲದೂ ಇರುತ್ತೆ ಆ ಚಾಪ್ಟರ್ಗೆ ರಿಲೇಟೆಡ್ ಆಗಿರೋದು. ಸೊ ಯು ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ಯೂಸಿಂಗ್ PYQs. ಸೊ ಏನು, ಆ್ಯಂಡ್ ಲಾಸ್ಟಲ್ಲಿ ಏನು ಮಾಡ್ತೀರಾ, ಪ್ರೀವಿಯಸ್ ಸ್ಲೈಡಿಂದ ತೆಗೆದು ಹಾಕಿರೋದು, ಲಾಸ್ಟ್ ಮಿನಿಟ್ ಟಿಪ್ಸ್ ವಿಡಿಯೋಯಿಂದ ತೆಗೆದು ಹಾಕಿರೋದು, ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡ್ತೀರಾ. ಬಿಕಾಸ್ ಡಯಾಗ್ರಾಮ್ಸಲ್ಲಿ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ, ಬರೀ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ನಿಮಗೆ 5 ರಿಂದ 6 ಮಾರ್ಕು ಸಿಕ್ಕೇ ಸಿಗತ್ತೆ.
ಓಕೆನಾ. ಈ ಸತಿ ಕೆಮಿಸ್ಟ್ರಿಯಲ್ಲಿ 2 ಡಯಾಗ್ರಾಮ್ ಕ್ವೆಶನ್ ಕೇಳಿದ್ರು ಆ್ಯಂಡ್ ಅದರೊಟ್ಟಿಗೆ ಐ ಥಿಂಕ್ ಏನು ಬ್ರೈನಿನ ಡಯಾಗ್ರಾಮ್ ಕೂಡ ಕೇಳಿದ್ರು ಅನ್ಸತ್. ಬ್ರೈನ್ ಅಥವಾ ಹಾರ್ಟು ಬಯಾಲಜಿಯಲ್ಲಿ ಕೂಡ ಕ್ವೆಶನ್ ಬಂದಿತ್ತು. ಸೊ ಬರೀ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ, ಬರೀ ಜೀವಶಾಸ್ತ್ರ ರಸಾಯನಶಾಸ್ತ್ರದಿಂದ 5ರಿಂದ 6 ಅಂಕಗಳು ಖಂಡಿತ ನಿಮಗೆ ಸಿಗುತ್ತೆ. ಸೊ ಡಯಾಗ್ರಾಮ್ಸ್ ಏನಿದೆ ಇದರ ಲಿಸ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಲಾಸ್ಟ್ ವಿಡಿಯೋಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೇಳಿದ್ರಿ ಮ್ಯಾಮ್ ಇದು 2024-25 ಲಿಸ್ಟ್ ಅಲ್ವಾ ಮ್ಯಾಮ್, 26ಗೂ ಆಗುತ್ತಾ, ನಾನೇನಕ್ಕೆ ಓದಲಿ ಅಂತ ಕೇಳಿದ್ರಿ. ಬಟ್ ಇದು 24-25 ಲಿಸ್ಟ್ ಆಗಿದ್ರು. ಈ ವರ್ಷ ನಿಮಗೆ ಹೊಸ ಲಿಸ್ಟ್ನ ಕೊಟ್ಟಿಲ್ಲ. ಸೊ ಇದೇ ಲಿಸ್ಟ್ನ ಫಾಲೋ ಮಾಡ್ತಾರೆ. ಓಕೆ, ಸೊ ಈ ಡಯಾಗ್ರಾಮ್ಸಿನ ಲಿಸ್ಟ್ ಏನಿದೆ ಇದರಲ್ಲಿ ಡ್ರಾ ಮಾಡೋಕ್ಕೆ ಇಷ್ಟರಲ್ಲೇ ಕೇಳೋದು. ಓಕೆ, ಲೇಬಲಿಂಗ್ಗೆ ಎಲ್ಲಿಂದ ಕೂಡ ಕೇಳ್ಬೋದು, ಬಟ್ ಡ್ರಾ ಮಾಡೋಕ್ಕೆ ನಿಮಗೆ ಇಷ್ಟೇ ಕ್ವೆಶನ್ಸ್ ಬರುತ್ತೆ. ಇದು ಇಂಗ್ಲೀಷ್ ಮೀಡಿಯಂ ಲಿಸ್ಟ್ ಆಗಿರುತ್ತೆ. ಲಿಸ್ಟ್ ಬ್ಲರ್ ಆಗಿ ಕಾಣಿಸ್ತಿದೆ ಅಂದರೆ ನೀವೇನು ಮಾಡಬೇಕಾಗಿಲ್ಲ. ರೆಸಲ್ಯೂಷನ್ ಏನಿದೆ ಅದು 360p 480p ಅಲ್ಲೆಲ್ಲ ಲಿಸ್ಟು ಚೆನ್ನಾಗಿ ಕಾಣಿಸಲ್ಲ. 720p ಅಥವಾ 1080pಗೆ ಹಾಕೊಳ್ಳಿ. ಪಿಕ್ಸೆಲ್ ರೆಸಲ್ಯೂಷನ್ ಏನಿದೆ ಜಾಸ್ತಿ ಮಾಡಿ, ಆಗ ಈ ಲಿಸ್ಟು ಕ್ಲಿಯರಾಗಿ ಕಾಣುತ್ತೆ. ಆಯಿತಾ. ಆ್ಯಂಡ್ ಎಸ್, ಇದು ಕನ್ನಡ ಮೀಡಿಯಮಿನ ಲಿಸ್ಟ್ ಆಗಿರುತ್ತೆ. ಕನ್ನಡ ಮಾಧ್ಯಮದ ಮಕ್ಕಳು ಈ ರೇಖಾಚಿತ್ರಗಳೇನಿದೆ, ಈಗ ಅಲ್ಲಿನ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ ಬೇಗ ಪಟ್ಟಂತ. ಈಗ ಇಲ್ಲಿನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಕನ್ನಡ ಮಾಧ್ಯಮದ ಮಕ್ಕಳೇನಿರ್ತಾರೆ ನಿಮಗೆ ಚಿತ್ರ ಬಿಡಿಸ್ಲಿಕ್ಕೆ ಇಷ್ಟೇ ಚಿತ್ರಗಳು ಕೇಳ್ತಾರೆ. ಆಯಿತಾ. ಅಂದರೆ ಎಲ್ಲ ಚಿತ್ರ ಕೇಳಲ್ಲ, ಇದರಲ್ಲಿ ಯಾವುದಾದ್ರೂ 1 ಅಥವಾ 2 ಅಥವಾ 2-3 ಚಿತ್ರಗಳನ್ನ ಕೇಳ್ತಾರೆ. ಆದರೆ ಗುರುತಿಸ್ಲಿಕ್ಕೆ ನಿಮಗೆ ಯಾವ ಚಿತ್ರನಾದರೂ ಕೇಳ್ಬೋದು. ಓಕೆ, ಸೊ ಬರೀಲಿಕ್ಕೆ ನೀವು ಇಷ್ಟು ಚಿತ್ರಗಳನ್ನ ಅಭ್ಯಾಸ ಮಾಡಲೇಬೇಕು. ಆಗ 5ರಿಂದ 6 ಅಂಕ ಏನಿದೆ ನಿಮಗೆ ಖಂಡಿತವಾಗಿ ಸಿಗತ್ತೆ. ಓಕೆನಾ ಮಕ್ಕಳ. ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ಅಂದರೆ ಹ್ಯಾಟ್ಸ್ ಆಫ್ ಟು ಯು, ಬಿಕಾಸ್ ನೀವು ಪ್ರಿಪ್ರೇಟರಿ 2 ಅಲ್ಲಿ ಮಸ್ತಾಗಂತೂ ಪರ್ಫಾರ್ಮ್ ಮಾಡ್ತೀರಾ. ಓಕೆ, ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನು ಹೇಳಿದೆ, ಕಾಮೆಂಟ್ ಮಾಡಿ ನನಗೆ ನೀವು ಪ್ರಿಪ್ರೇಟರಿ 2 ಅಲ್ಲಿ ಏನು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಪ್ರಿಪ್ರೇಟರಿ 1 ಅಲ್ಲಿ ಆಲ್ರೆಡಿ ನಿಮಗೆ ಏನು ಮಾರ್ಕ್ಸ್ ಬಂತು ಅಂತ ನನಗೆ ಹೋಗಿ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಆ್ಯಂಡ್ ಇನ್ನೂ ತುಂಬಾ ಅಪ್ಡೇಟ್ಸ್ ನಮ್ಮ ಪರೀಕ್ಷೆ ಚಾನಲಲ್ಲಿ ಬರುತ್ತೆ. ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ನೀವೇನು ಓದ್ಕೋಬೇಕು, ಹೇಗೆ ಓದ್ಕೋಬೇಕಂತ ಎಲ್ಲ ನಾವು ಪರೀಕ್ಷೆ ಚಾನಲಲ್ಲಿ ಖಂಡಿತ ಹೇಳ್ತಿರ್ತೀವಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತುಂಬ ಮಿಸ್ ಔಟ್ ಮಾಡ್ಕೋತಿದ್ದೀರಾ. ದಯವಿಟ್ಟು ಮಿಸ್ಟೇಕ್ನಂತೂ ಮಾಡೋಕ್ಕೆ ಹೋಗಬೇಡಿ. ರೈಟ್ ನಾವು ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಆದಮೇಲೆ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಮಕ್ಕಳ. ಇದೇ ರೀತಿ ವಿಡಿಯೋಸ್ ಬರ್ತಿರತ್ತೆ. ಸೊ ಬೇಗ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.